ಒಂದು ಚಿಕ್ಕ ಊರಲ್ಲಿ ಒಬ್ಬ ಕ್ರೂರ ರಾಜನಿತ್ತು. ಅವನ ಹೆಸರು ವಿರಾಟ. ಅವನು ಜನರ ಮೇಲೆ ದಯೆಯಿಲ್ಲದವನು. ಯಾರಾದರೂ ಅವನ ಮಾತಿಗೆ ವಿರುದ್ಧವಾಗಿ ಮಾತನಾಡಿದರೆ ಅವರನ್ನು ಕಠಿಣವಾಗಿ ಶಿಕ್ಷಿಸುತ್ತಿದ್ದ. ಊರಿನ ಜನರು ಅವನನ್ನು ಭಯದಿಂದ ಮಾತ್ರ ಪಾಲಿಸುತ್ತಿದ್ದರು, ಗೌರವದಿಂದ ಅಲ್ಲ. ಒಂದು ದಿನ ವಿರಾಟ ರಾಜನು ಅಕಸ್ಮಾತ್ ಸತ್ತು ಹೋಗುತ್ತಾನೆ. ಜನರು ಹೊರಗೆ ಸಂತೋಷಪಟ್ಟರೂ ಒಳಗೊಳಗೆ ಒಂದು ಭಯ ಇತ್ತು. ಇಷ್ಟು ಕೆಟ್ಟ ರಾಜನ ಆತ್ಮ ಸುಮ್ಮನೆ ಬಿಡುತ್ತದೆಯೇ ಎಂದು. ಮೊದಲ ಕೆಲವು ದಿನಗಳು ಎಲ್ಲವೂ ಸರಿಯಾಗಿಯೇ ನಡೆದವು. ಆದರೆ ಕೆಲವು ದಿನಗಳ ನಂತರ ವಿಚಿತ್ರ ಘಟನೆಗಳು ಶುರುವಾದವು. ರಾತ್ರಿ ಹೊತ್ತು ರಾಜನ ಅರಮನೆ ಬಳಿ ಯಾರೋ ಅಳುವ ಶಬ್ದ ಕೇಳಿಸುತ್ತಿತ್ತು. ಕೆಲವರು ರಾಜನ ನೆರಳು ಊರಿನ ಬೀದಿಗಳಲ್ಲಿ ಅಲೆದಾಡುತ್ತಿರುವುದನ್ನು ಕಂಡರು ಎಂದು ಹೇಳುತ್ತಿದ್ದರು. ಮನೆಗಳಲ್ಲಿ ಬಾಗಿಲುಗಳು ಸ್ವತಃ ತೆರೆದು ಮುಚ್ಚುತ್ತಿದ್ದವು. ಕೆಲವರಿಗೆ ನಿದ್ರೆಯಲ್ಲಿ ರಾಜನ ಕೋಪದ ಧ್ವನಿ ಕೇಳಿಸುತ್ತಿತ್ತು. ನಾನು ಸತ್ತರೂ ನಿಮ್ಮ ಮೇಲೆ ಆಡಳಿತ ನಡೆಯುತ್ತೇನೆ ಎಂಬ ಶಬ್ದ ಎಲ್ಲೆಡೆ ಕೇಳಿಸುತ್ತಿತ್ತು. ಜನರು ತುಂಬಾ ಭಯಗೊಂಡರು. ಯಾರೂ ರಾತ್ರಿ ಹೊರಗೆ ಬರಲಿಲ್ಲ. ಪಶುಗಳು ಕೂಡ ಅಂಜಿ ಓಡಿ ಹೋಗುತ್ತಿದ್ದವು. ಕೃಷಿ ಕೆಲಸಗಳು ನಿಂತವು. ಊರಿನಲ್ಲಿ ದುಃಖ ಮತ್ತು ಆತಂಕ ಹೆಚ್ಚಾಯಿತು. ಒಂದು ದಿನ ಊರಿಗೆ ಒಬ್ಬ ವೃದ್ಧ ಸಂತ ಬರುತ್ತಾನೆ. ಅವನು ಜನರ ಸಮಸ್ಯೆಯನ್ನು ಕೇಳಿ, ಈ ರಾಜನ ಆತ್ಮ ಶಾಂತಿ ಹೊಂದಿಲ್ಲ, ಅವನು ಬದುಕಿದ್ದಾಗ ಮಾಡಿದ ಪಾಪಗಳು ಅವನನ್ನು ಬಿಡುತ್ತಿಲ್ಲ ಎಂದು ಹೇಳುತ್ತಾನೆ. ಸಂತನು ಜನರಿಗೆ ಒಂದು ಉಪಾಯ ಹೇಳುತ್ತಾನೆ. ನೀವು ಒಟ್ಟಾಗಿ ಸೇರಿ ಅವನ ಮಾಡಿದ ಅನ್ಯಾಯಗಳಿಗೆ ಕ್ಷಮೆ ಕೇಳಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ, ಬಡವರಿಗೆ ಸಹಾಯ ಮಾಡಿ, ಸತ್ಯವನ್ನು ಪಾಲಿಸಿ. ಆಗ ಅವನ ಆತ್ಮ ಶಾಂತಿಯಾಗಬಹುದು ಎಂದು ಹೇಳುತ್ತಾನೆ. ಜನರು ಸಂತನ ಮಾತನ್ನ ಕೇಳಿ ಒಟ್ಟಾಗಿ ಕೆಲಸ ಮಾಡಲು ಆರಂಭಿಸಿದರು. ಬಡವರಿಗೆ ಅನ್ನ ಕೊಟ್ಟರು, ಅನ್ಯಾಯಗೊಂಡವರನ್ನು ಸಮಾಧಾನಪಡಿಸಿದರು. ಊರಲ್ಲಿ ಮೊದಲ ಬಾರಿಗೆ ಒಗ್ಗಟ್ಟು ಮತ್ತು ಪ್ರೀತಿ ಬೆಳೆಯಿತು. ಒಂದು ರಾತ್ರಿ ಎಲ್ಲರೂ ಸೇರಿ ಅರಮನೆ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದರು. ಆ ಸಮಯದಲ್ಲಿ ಮತ್ತೆ ಆ ಶಬ್ದ ಕೇಳಿಸಿತು. ಆದರೆ ಈ ಬಾರಿಗೆ ಅದು ಕೋಪದಿಂದ ಅಲ್ಲ, ದುಃಖದಿಂದ ತುಂಬಿತ್ತು. ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ ಎಂದು ರಾಜನ ಆತ್ಮ ಹೇಳಿದಂತೆ ಅನಿಸಿತು. ಆ ನಂತರ ಆ ಶಬ್ದ ನಿಧಾನವಾಗಿ ನಿಂತಿತು. ಅದೆಷ್ಟೋ ದಿನಗಳಿಂದ ಊರನ್ನು ಕಾಡುತ್ತಿದ್ದ ಭಯವು ಅಳಿದು ಹೋಯಿತು. ಆ ದಿನದಿಂದ ಊರು ಸಂಪೂರ್ಣವಾಗಿ ಬದಲಾಗಿದೆ. ಜನರು ಒಬ್ಬರನ್ನೊಬ್ಬರು ಗೌರವದಿಂದ ನೋಡಿಕೊಳ್ಳಲಿ ಶುರುಮಾಡಿದರು. ಕೆಟ್ಟ ರಾಜನ ಕಥೆ ಅವರಿಗೆ ಒಂದು ಪಾಠವಾಗಿತ್ತು. ಅಧಿಕಾರವನ್ನು ದುರುಪಯೋಗ ಮಾಡಿದರೆ ಮರಣದ ನಂತರವೂ ಶಾಂತಿ ಸಿಗುವುದಿಲ್ಲ. ಹೀಗೆ